ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ಈ ದಿನದ ಒಂದು ಸ್ಪಿರಿಚುವಲ್ ಮೆಡಿಟೇಷನ್ ನಿಮ್ಮ ಮನಸ್ಸು, ದೇಹ ಮತ್ತು ಆತ್ಮವನ್ನು ಕ್ಲೀನ್ ಮಾಡಿ ಪ್ರೊಟೆಕ್ಟ್ ಮಾಡುವ ಒಂದು ಪವರ್ಫುಲ್ ಜರ್ನಿ ಆಗಿರುತ್ತೆ. ನಾವು ನೋಡ್ತಾ ಇರುವಂಥದ್ದು 7 ಚಕ್ರಗಳ ಒಂದು ಆ್ಯಕ್ಟಿವೇಶನ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಊಲ್ಫ್ ಮ್ಯಾಜಿಕ್ ಅನ್ನೋ ಒಂದು ದೀಕ್ಷೆಯನ್ನು ನಾವು ಈ ದಿನದ ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು. ಯಾರೆಲ್ಲ ನನ್ನ ಒಂದು ಊಲ್ಫ್ ಮ್ಯಾಜಿಕ್ ವಿಡಿಯೋನ ನೋಡಿಲ್ಲ, ಖಂಡಿತ ಊಲ್ಫ್ ಮ್ಯಾಜಿಕ್ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ. ನಂತರ ಈ ಒಂದು ದೀಕ್ಷೆಯನ್ನು ಪಡ್ಕೋಬೇಕಾಗಿರುತ್ತೆ. ಅದರ ಜೊತೆಯಲ್ಲಿ ನಾವು 7 ಚಕ್ರಗಳ ಒಂದು ಆ್ಯಕ್ಟಿವೇಶನ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಈ ದಿನ ನೋಡ್ತಾ ಇರುವಂಥದ್ದು. ಈ ಒಂದು ದೀಕ್ಷೆಯನ್ನು ಪ್ರಾರಂಭ ಮಾಡೋದಕ್ಕೂ ಮೊದಲು ನಿಮಗೆ ಬೇಕಾಗಿರುವಷ್ಟು ನೀರನ್ನು ಪಕ್ಕದಲ್ಲಿ ನೀವು ಇಟ್ಕೋಬೇಕಾಗುತ್ತೆ. ನಂತರ ಒಂದು ಶಾಂತವಾದ ಜಾಗದಲ್ಲಿ ಕುಳಿತುಕೊಂಡು ಈ ಒಂದು ದೀಕ್ಷೆಯನ್ನು ಪ್ರಾರಂಭ ಮಾಡಬೇಕು. ಈಗ ಶುರು ಮಾಡೋಣ. ಒಂದು ಶಾಂತವಾದ ಜಾಗದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನು ನೇರವಾಗಿರಲಿ. ಕೈಗಳನ್ನು ಆದಷ್ಟು ಸಡಿಲವಾಗಿ ಇಟ್ಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ. ಮೊದಲು ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಉಸಿರಾಟದ ಮೇಲೆ ಇರಲಿ. ನಿಧಾನವಾಗಿ ಮೂಗಿನ ಮೂಲಕ ಒಂದು ಡೀಪ್ ಬ್ರೀತನ್ನು ಒಳಗಡೆ ತೆಗೆದುಕೊಳ್ಳಿ. ಆ ಶುದ್ಧವಾದ ಗಾಳಿ ನಿಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಹರಡ್ತಾ ಇದೆ, ನಿಮ್ಮ ಆತ್ಮವನ್ನು ಶಾಂತಗೊಳಿಸ್ತಾ ಇದೆ ಅನ್ನೋ ಒಂದು ಇಮ್ಯಾಜಿನೇಷನನ್ನು ನೀವು ಮಾಡ್ಕೋಬೇಕಾಗುತ್ತೆ. ಇವಾಗ ನಿಧಾನವಾಗಿ ನಿಮ್ಮ ಬಾಯಿಯ ಮೂಲಕ ಉಸಿರನ್ನು ಹೊರಗಡೆ ಬಿಡಬೇಕು. ಉಸಿರು ಹೊರಗಡೆ ಹೋಗುವಾಗ ನಿಮ್ಮ ದೇಹದೊಳಗಿರೋ ಎಲ್ಲ ಒಂದು ನೆಗೆಟಿವ್ ಎನರ್ಜಿ, ಭಯ, ಒತ್ತಡ, ದುಃಖ, ಕೋಪ, ಡೌಟ್ಗಳಾಗಿರ್ಬೋದು, ಕೆಟ್ಟ ನೆನಪುಗಳು, ಇದೆಲ್ಲವೂ ಕೂಡ ಹೊಗೆಯ ರೂಪದಲ್ಲಿ ನಿಮ್ಮ ದೇಹದಿಂದ ಹೊರಗಡೆ ಹೋಗ್ತಾ ಇದೆ ಅನ್ನೋ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಮತ್ತು ಉಸಿರನ್ನು ಒಳಗಡೆ ತಗೊಳ್ಳಿ. ಎಲ್ಲ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ದೇಹದಲ್ಲಿ ಹರಡ್ತಾ ಇದೆ ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ತಾ, ಅದೇ ರೀತಿ ಬಾಯಿಯ ಮೂಲಕ ಉಸಿರನ್ನು ಹೊರಗಡೆ ಬಿಡುವಾಗ ಅಂದ್ಕೊಳ್ಳಿ, ಒಂದು ಕೆಟ್ಟ ಶಕ್ತಿ ನಿಮ್ಮ ದೇಹದಿಂದ ಕಪ್ಪು ಹೊಗೆಯ ರೂಪದಲ್ಲಿ ಹೊರಗಡೆ ಹೋಗ್ತಾ ಇದೆ ಅನ್ನೋ ಒಂದು ಕಲ್ಪನೆ ಮಾಡ್ತಾ ಹೊರಗಡೆ ಬಿಡಿ. ಅದೇ ರೀತಿ ಮತ್ತೊಂದು ಬಾರಿ ಉಸಿರನ್ನು ತೆಗೆದುಕೊಳ್ಳಿ. ನಂತರ ಉಸಿರನ್ನು ಬಾಯಿಯ ಮೂಲಕ ಹೊರಗಡೆ ಬಿಡಬೇಕಾಗುತ್ತೆ. ಪ್ರತಿಯೊಂದು ಉಸಿರಿನ ಜೊತೆ ನೀವು ಇನ್ನಷ್ಟು ಕ್ಲೀನ್ ಆಗ್ತಾ ಇದ್ದೀರಾ, ಇನ್ನಷ್ಟು ಪವರ್ಫುಲ್ ಆಗ್ತಾ ಇದ್ದೀರಾ ಅನ್ನೋ ಒಂದು ಭಾವನೆ ನಿಮಗೆ ಇರಲಿ. ಈಗ ನಿಮ್ಮ ತಲೆಯ ಮೇಲಿಂದ ಪೂರ್ಣಚಂದ್ರನ ಬೆಳ್ಳಿ ಬಣ್ಣದ ದಿವ್ಯ ಬೆಳಕು ನಿಮ್ಮ ಮೇಲೆ ಬೀಳ್ತಾ ಇದೆ ಅನ್ನೋ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಆ ಬೆಳಕು ನಿಧಾನವಾಗಿ ನಿಮ್ಮ ತಲೆ, ಕಣ್ಣು, ಗಂಟಲು, ಹೃದಯ, ಹೊಟ್ಟೆ, ಕೈಗಳಿಂದ ಕಾಲುಗಳವರೆಗೆ ಹರಡ್ತಾ ಇದೆ. ಆ ಚಂದ್ರನ ಬೆಳಕು ನಿಮ್ಮ ಔರವನ್ನು ಶುದ್ಧಗೊಳಿಸ್ತಾ ಇದೆ, ನಿಮ್ಮ ಆತ್ಮವನ್ನು ಹೀಲಿಂಗ್ ಮಾಡ್ತಾ ಇದೆ, ನಿಮ್ಮ ಸುತ್ತ ಒಂದು ದಿವ್ಯ ರಕ್ಷಣಾ ವಲಯವನ್ನು ನಿರ್ಮಿಸ್ತಾ ಇದೆ. ಈ ಮಂತ್ರವನ್ನು ನನ್ನ ನಂತರ ನೀವು ಹೇಳಿ. ಓಂ ಸೋಂ ಸೋಮಾಯ ನಮಃ. ಓಂ ಸೋಂ ಸೋಮಾಯ ನಮಃ. ಓಂ ಸೋಂ ಸೋಮಾಯ ನಮಃ. ನಾನು ಚಂದ್ರನ ದಿವ್ಯ ಬೆಳಕಿನಿಂದ ರಕ್ಷಿತನಾಗಿದ್ದೇನೆ. ನನ್ನ ಮನಸ್ಸು ಶಾಂತವಾಗಿದೆ, ನನ್ನ ಆತ್ಮ ಪವಿತ್ರವಾಗಿದೆ, ನನ್ನ ಮೇಲೆ ಯಾವುದೇ ಕೆಟ್ಟ ಶಕ್ತಿ ಪರಿಣಾಮ ಬೀರುವುದಿಲ್ಲ. ಈ ಒಂದು ಅಫರ್ಮೇಷನನ್ನು ಹೇಳ್ಕೋಬೇಕು. ಈಗ ನಿಮ್ಮ ಸುತ್ತ ಒಂದು ದೊಡ್ಡ ಬಿಳಿ ಬಣ್ಣದ ಒಂದು ಬಬಲ್ ನಿರ್ಮಾಣ ಆಗ್ತಾ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಬಬಲ್ ಅಂದರೆ ಒಂದು ನೀರಿನ ಗುಳ್ಳೆ ಇರುತ್ತಲ್ವ, ಆ ರೀತಿ. ಆ ಬಬಲ್ ಒಂದು ಪವರ್ಫುಲ್ ಎನರ್ಜಿ ಶೀಲ್ಡ್ ಆಗಿದೆ. ಯಾವುದೇ ನೆಗೆಟಿವ್ ಎನರ್ಜಿ, ಸೈಕಿಕ್ ಅಟ್ಯಾಕ್, ಯಾವುದೇ ಒಂದು ಕೆಟ್ಟ ಶಕ್ತಿಗಳು ಕೂಡ ಆ ಬಬಲ್ನಿಂದ ಒಳಗಡೆ ಪ್ರವೇಶ ಮಾಡಿ ನಿಮಗೆ ತೊಂದರೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ನೀವು ಸಂಪೂರ್ಣ ಸುರಕ್ಷಿತರಾಗಿದ್ದೀರಾ. ಆ ಬಬಲ್ ಕೇವಲ ಪ್ರೀತಿ, ಬೆಳಕು ಮತ್ತು ಶಾಂತಿ ಮಾತ್ರ ಇರುವಂಥದ್ದಾಗಿರುತ್ತೆ. ಈಗ ನೀವು ಈ ಒಂದು ಅಫರ್ಮೇಷನ್ ನನ್ನ ನಂತರ ಹೇಳಿ. ನನ್ನ ಎನರ್ಜಿ ಸಂಪೂರ್ಣವಾಗಿ ಪ್ರೊಟೆಕ್ಟ್ ಆಗಿದೆ. ನಾನು ದಿವ್ಯ ಶಕ್ತಿಯ ರಕ್ಷಣೆಯಲ್ಲಿದ್ದೇನೆ. ನನ್ನ ಔರ ಶುದ್ಧವಾಗಿದೆ. ನನ್ನ ಶಕ್ತಿ ಯಾರಿಗೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ.
ಈಗ ರೂಟ್ ಚಕ್ರ ಅಂದರೆ ಮೂಲಾಧಾರ ಚಕ್ರ, ನಮ್ಮ ಒಂದು ಬೆನ್ನಿನ ಕೆಳಭಾಗದಲ್ಲಿ ಸ್ಪೈನಲ್ ಕಾರ್ಡ್ ಅಂತ ಇರುತ್ತಲ್ವ, ಅದರ ಕೊನೆಯಲ್ಲಿ ಬೆನ್ನುಹುರಿಯ ಕೆಳಭಾಗದಲ್ಲಿ ಈ ಒಂದು ಚಕ್ರ ಇರುತ್ತೆ. ಇದನ್ನು ಮೂಲಾಧಾರ ಚಕ್ರ ಅಂತ ಹೇಳ್ತೀವಿ. ಈ ಒಂದು ಚಕ್ರ ಕೆಂಪು ಬಣ್ಣದಿಂದ ತುಂಬಿರುವಂಥದ್ದು. ಈಗ ನನ್ನ ನಂತರ 3 ಬಾರಿ ಈ ಮಂತ್ರವನ್ನು ನೀವು ಹೇಳ್ಕೋಬೇಕಾಗುತ್ತೆ. ಲಂ 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 ನಾನು ಸುರಕ್ಷಿತನಾಗಿದ್ದೇನೆ, ನಾನು ಸ್ಥಿರವಾಗಿದ್ದೇನೆ. ಈಗ ಮೂಲಾಧಾರ ಚಕ್ರದ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಕೆಂಪು ಬಣ್ಣದಿಂದ ಅದು ಹೊಳಿತಾ ಇರುವ ಹಾಗೆ. 2ನೇ ಚಕ್ರ ಸ್ಯಾಕ್ರಲ್ ಚಕ್ರ ಅಂದರೆ ಸ್ವಾಧಿಷ್ಠಾನ ಚಕ್ರ. ಇದು ನಮ್ಮ ನಾಭಿಯ ಕೆಳಭಾಗದಲ್ಲಿ 2 ಇಂಚು ಕೆಳಭಾಗದಲ್ಲಿ ಇರುವಂಥದ್ದು. ಇದರ ಬಣ್ಣ ಕಿತ್ತಳೆ ಬಣ್ಣ. ಮಂತ್ರ ವಂ 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 ನನ್ನ ಕ್ರಿಯೇಟಿವಿಟಿ ಮುಕ್ತವಾಗಿದೆ, ನನ್ನ ಭಾವನೆಗಳು ಬ್ಯಾಲೆನ್ಸ್ ಆಗಿದೆ. ಈಗ ನಿಮ್ಮ ಸ್ವಾಧಿಷ್ಠಾನ ಚಕ್ರ ಕಿತ್ತಳೆ ಬಣ್ಣದಿಂದ ಕಂಗೊಳಿಸುತ್ತಿದೆ ಅನ್ನೋ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ. ನಂತರ ಮಣಿಪುರಿ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ. ಇದು ಹೊಟ್ಟೆಯ ಮಧ್ಯಭಾಗದಲ್ಲಿ ಬರುವಂಥದ್ದು, ಹಳದಿ ಬಣ್ಣದಿಂದ ಇರುವಂಥದ್ದು. ಮಂತ್ರ ರಂ 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 ನನ್ನೊಳಗೆ ಅಪಾರ ಶಕ್ತಿ ಇದೆ, ನಾನು ಆತ್ಮವಿಶ್ವಾಸದಿಂದ ತುಂಬಿದ್ದೇನೆ. ಹಳದಿ ಬಣ್ಣದ ಚಕ್ರ ಈಗ ಹಳದಿ ಬಣ್ಣದಿಂದ ಕಂಗೊಳಿಸುತ್ತಿದೆ. ಮಣಿಪುರಿ ಚಕ್ರ. ಅನಾಹತ ಚಕ್ರ, ಹಾರ್ಟ್ ಚಕ್ರ, ಹೃದಯ ಚಕ್ರ. ಇದು ಹೃದಯದ ಮಧ್ಯಭಾಗದಲ್ಲಿ ಇರುವಂಥದ್ದು. ಬಣ್ಣ ಹಸಿರು ಬಣ್ಣ. ಮಂತ್ರ ಯಂ 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 ನಾನು ಪ್ರೀತಿಗೆ ಅರ್ಹ, ನನ್ನ ಹೃದಯ ಶುದ್ಧವಾಗಿದೆ. ಹೃದಯ ಚಕ್ರ ಹಸಿರು ಬಣ್ಣದಿಂದ ಕಂಗೊಳಿಸುತ್ತಿದೆ ಅನ್ನೋ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ. ನಂತರ ಥ್ರೋಟ್ ಚಕ್ರ, ವಿಶುದ್ಧಿ ಚಕ್ರ. ಇದು ಇರುವಂಥದ್ದು ಗಂಟಲು ಭಾಗದಲ್ಲಿ. ಬಣ್ಣ ನೀಲಿ ಬಣ್ಣ. ಮಂತ್ರ ಹಂ 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 ನಾನು ಧೈರ್ಯವಾಗಿ ನನ್ನ ಸತ್ಯವನ್ನು ಹೇಳುತ್ತೇನೆ. ಈಗ ಗಂಟಲ ಭಾಗದಲ್ಲಿ ಥ್ರೋಟ್ ಚಕ್ರ ಒಂದು ನೀಲಿ ಬಣ್ಣದಿಂದ
ಕಂಗೊಳಿಸುತ್ತಿರೋ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ. ಮುಂದಿನ ಚಕ್ರ ಆಚಿನ ಚಕ್ರ ಅಂದರೆ ಥರ್ಡ್ ಐ ಚಕ್ರ. ಇದು ಹುಬ್ಬಿನ ಮಧ್ಯಭಾಗದಲ್ಲಿ ಇರುವಂಥದ್ದು. ಬಣ್ಣ ನೇರಳೆ ಬಣ್ಣ. ಮಂತ್ರ ಓಂ ಮಂತ್ರ. ಯಾರಿಗೆಲ್ಲ ಒಂದು ಥರ್ಡ್ ಐ ಆಕ್ಟಿವೇಶನ್ ಆಗಬೇಕು ಅಂತ ಇರುತ್ತೆ ಅವರು ಖಂಡಿತ ಈ ಒಂದು ಮಂತ್ರವನ್ನು ಪದೇ ಪದೇ ಹೇಳ್ಕೋಬೇಕಾಗುತ್ತೆ. ನನ್ನ ಅಂತರ್ಜ್ಞಾನ ಜಾಗೃತವಾಗಿದೆ. ಹುಬ್ಬಿನ ಮಧ್ಯಭಾಗದಲ್ಲಿ ನೇರಳೆ ಬಣ್ಣವನ್ನು ಕಲ್ಪನೆ ಮಾಡಿಕೊಳ್ಳಿ. ಆ ಒಂದು ಚಕ್ರ ನೇರಳೆ ಬಣ್ಣದಿಂದ ಹೊಳೆಯುತ್ತಿದೆ ಅನ್ನೋ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ. ಕೊನೆಯ ಚಕ್ರ ಕ್ರೌನ್ ಚಕ್ರ, ಸಹಸ್ರಾರ ಚಕ್ರ. ಇದು ತಲೆಯ ಮೇಲ್ಭಾಗದಲ್ಲಿ ಇರುವಂಥದ್ದು. ಬಣ್ಣ ವೈಲೆಟ್ ಕಲರ್ ಆಗಿರ್ಬೋದು ಅಥವಾ ಒಂದು ಗೋಲ್ಡನ್ ಕಲರನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಇದಕ್ಕೆ ಮಂತ್ರ ಯಾವುದೂ ಇರೋದಿಲ್ಲ, ಆದರೆ ಅನ್ನೋ ಒಂದು ಮಂತ್ರವನ್ನು ನಾವು ಹೇಳ್ಕೋಬಹುದು. ನಾನು ಯೂನಿವರ್ಸ್ ಜೊತೆ ಸಂಪರ್ಕದಲ್ಲಿದ್ದೇನೆ. ಸಹಸ್ರಾರ ಚಕ್ರ ಒಂದು ವೈಲೆಟ್ ಬಣ್ಣದಿಂದ ಕಂಗೊಳಿಸುತ್ತಾ ಇದೆ. ನಂತರ ಈಗ ವೂಲ್ಫ್ ಮ್ಯಾಜಿಕ್ ಆಕ್ಟಿವೇಶನನ್ನು ನೋಡೋಣ, ಹೇಗೆ ಈ ಒಂದು ಅಟ್ಯೂನ್ಮೆಂಟ್ ಮಾಡ್ಕೊಳ್ಳೋದು ಅಂತ. ಈಗ ಕಾಡಿನ ಮಧ್ಯದಲ್ಲಿ ನೀವು ನಿಂತ್ಕೊಂಡಿದ್ದೀರಾ ಅನ್ನೋ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ. ಪೂರ್ಣಚಂದ್ರ ಆಕಾಶದಲ್ಲಿ ಪ್ರಕಾಶಿಸ್ತಾ ಇದ್ದಾರೆ. ತಂಪಾದ ಗಾಳಿ ನಿಮ್ಮ ದೇಹವನ್ನು ಸ್ಪರ್ಶಿಸ್ತಾ ಇದೆ. ದೂರದಲ್ಲಿ ಒಂದು ವೂಲ್ಫ್ ನಿಧಾನವಾಗಿ ನಿಮ್ಮತ್ತ ಬರ್ತಾ ಇದೆ. ಅದು ನಿಮ್ಮ ಸ್ಪಿರಿಟ್ ಗೈಡ್, ನಿಮ್ಮ ರಕ್ಷಕ, ನಿಮ್ಮ ಆತ್ಮಶಕ್ತಿಯ ಪ್ರತಿರೂಪ. ಅದರ ಕಣ್ಣುಗಳಲ್ಲಿ ಬುದ್ಧಿವಂತಿಕೆ, ಶಕ್ತಿ ಮತ್ತು ನಿಷ್ಠೆ ಕಾಣ್ತಾ ಇದೆ. ಈ ತೋಳ ನಿಮ್ಮ ಸುತ್ತ ಸುತ್ತುತ್ತಾ ನಿಮ್ಮ ಔರವನ್ನು ರಕ್ಷಿಸುತ್ತಿದೆ. ನಿಮ್ಮ ಭಯವನ್ನು ತೆಗೆದುಹಾಕುತ್ತಿದೆ. ನಿಮ್ಮ ಒಳಗಿರುವಂಥ ಒಂದು ಪವರನ್ನು ಜಾಗೃತ ಮಾಡ್ತಾ ಇದೆ. ಮಂತ್ರ ಹೇಳ್ಕೊಳ್ಳಿ. ಓಂ ಋಗಾಯ ನಮಃ, ಓಂ ಚಂದ್ರ ಋಗಾಯ ನಮಃ, ಓಂ ರಕ್ಷಕ ಋಗಾಯ ನಮಃ. ಈ ಮಂತ್ರಗಳ ವೈಬ್ರೇಷನ್ ನಿಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಹರಡುತ್ತಿದೆ. ನಿಮ್ಮ ಆತ್ಮ ಈಗ ವೂಲ್ ಸ್ಪಿರಿಟ್ ಫ್ರೀಕ್ವೆನ್ಸಿಗೆ ಅಟ್ಯೂನ್ ಆಗುತ್ತಿದೆ, ದೀಕ್ಷೆಯನ್ನು ಪಡೆದುಕೊಳ್ಳುತ್ತಿದೆ. ವೂಲ್ಫ್ ಪ್ರೇಯರ್. ಪವಿತ್ರ ವೂಲ್ಫ್ ಸ್ಪಿರಿಟ್, ಇಂದು ನಾನು ನನ್ನ ಆತ್ಮವನ್ನು ನಿಮ್ಮ ದಿವ್ಯ ಶಕ್ತಿಗೆ ಓಪನ್ ಮಾಡುತ್ತಿದ್ದೇನೆ. ನನ್ನ ದಾರಿಯನ್ನು ರಕ್ಷಿಸು. ನನ್ನ ಆತ್ಮವನ್ನು ಗೈಡ್ ಮಾಡು. ನನ್ನೊಳಗಿನ ನಿಜವಾದ ಶಕ್ತಿಯನ್ನು ಜಾಗೃತ ಮಾಡು. ನನ್ನ ಭಯವನ್ನು ಧೈರ್ಯವಾಗಿ ಪರಿವರ್ತನೆ ಮಾಡು. ನನ್ನ ದುರ್ಬಲತೆಯನ್ನು ಶಕ್ತಿಯನ್ನಾಗಿ ಮಾಡು. ನನ್ನ ಅಂತರಾತ್ಮದ ಜ್ಞಾನವನ್ನು ಇನ್ನಷ್ಟು ಶಕ್ತಿಯುತವನ್ನಾಗಿ ಮಾಡು. ಪೂರ್ಣಚಂದ್ರನ ಬೆಳಕು ಸದಾ ನನ್ನ ಆತ್ಮವನ್ನು ರಕ್ಷಿಸಲಿ. ವೂಲ್ ಸ್ಪಿರಿಟ್ ನನ್ನ ಜೊತೆ ನಡೆಯಲಿ. ನಾನು ರಕ್ಷಿತನಾಗಿದ್ದೇನೆ. ನಾನು ಜಾಗೃತನಾಗಿದ್ದೇನೆ. ನಾನು ಶಕ್ತಿಶಾಲಿ ಆತ್ಮ. ಆಗಲಿ ಆಗಲಿ ಆಗಲಿ. ಈವಾಗ ಆ ವೂಲ್ಫ್ ನಿಧಾನವಾಗಿ ಹಿಂದೆ ಸರಿಯುತ್ತಿದೆ.
ಆದರೆ ಅದರ ಶಕ್ತಿ ನಿಮ್ಮೊಳಗೆ ಉಳಿದಿದೆ. ನಿಮ್ಮ ಹೃದಯದಲ್ಲಿ ಬೆಳ್ಳಿ ಬಣ್ಣದ ಒಂದು ವೋಲ್ಫ್ ಚಿಹ್ನೆ ಪ್ರಕಾಶಿಸುತ್ತಿದೆ ಅನ್ನೋ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ. ಅದು ನಿಮ್ಮ ಸ್ಪಿರಿಟ್ ಕನೆಕ್ಷನ್ನ ಸಂಕೇತ ಆಗಿರುತ್ತೆ. ಒಂದು ಕೊನೆಯ ಡೀಪ್ ಬ್ರೀತ್ ತೆಗೆದುಕೊಂಡು ಪವಿತ್ರ ಬೆಳಕು ನಿಮ್ಮೊಳಗೆ ತುಂಬುತ್ತಿದೆ ಅನ್ನೋ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಯೂನಿವರ್ಸ್ಗೆ ಮತ್ತು ನಿಮ್ಮ ಆತ್ಮದ ಸಂಗಾತಿಯಾಗಿರುವಂಥ ವೋಲ್ಫ್ಗೆ ಒಂದು ಧನ್ಯವಾದವನ್ನು ಹೇಳಿ. ನೀವೀಗ ವೋಲ್ಫ್ ಮ್ಯಾಜಿಕ್ ಎನರ್ಜಿಗೆ ಅಟ್ಯೂನ್ ಆಗಿದ್ದೀರಾ ಮತ್ತು ಆ ದಿವ್ಯ ಶಕ್ತಿಯನ್ನು ನಿಮ್ಮ ಜೊತೆ ಬರಮಾಡ್ಕೊಂಡಿದ್ದೀರಾ ಅನ್ನೋದು ನೆನಪಿರಲಿ. ಈ ಒಂದು ದೀಕ್ಷೆಯನ್ನು ಯಾವಾಗಲೂ ಕೂಡ ಹುಣ್ಣಿಮೆಯ ಬೆಳಕಿನಲ್ಲಿ ಕೂತ್ಕೊಂಡು ಪ್ರತಿ ಹುಣ್ಣಿಮೆಗೂ ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಸಾಧ್ಯ ಆದರೆ ಹುಣ್ಣಿಮೆಯ ಬೆಳಕಿನಲ್ಲಿ ಕೂತು ಈ ಒಂದು ಸಾಧನೆಯನ್ನು ದೀಕ್ಷೆಯನ್ನು ಮಾಡಿ. ಯಾರಿಗೆಲ್ಲ ಸಾಧ್ಯ ಆಗೋದಿಲ್ಲ ಅವರು ಹುಣ್ಣಿಮೆಯ ಬೆಳಕನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀತಿ ಒಂದು ದೀಕ್ಷೆಯನ್ನು ಪಡೆದುಕೊಳ್ಬೋದು. ಇದರಿಂದ ಏನು ಉಪಯೋಗ ಅನ್ನೋದು ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೇನೆ, ನೀವು ಅದನ್ನು ನೋಡಬಹುದು. ವಿಡಿಯೋ ಕೊನೆಯಲ್ಲಿ ಆ ಒಂದು ವಿಡಿಯೋಗಳ ಲಿಂಕನ್ನು ನಾನು ಹಾಕಿರ್ತೇನೆ. ಈ ಒಂದು ಮೆಡಿಟೇಷನ್ ಸಮಯದಲ್ಲಿ ನಿಮಗೆ ಯಾವುದಾದ್ರೂ ಸೈನ್ಸ್, ಎನರ್ಜಿ, ವೈಬ್ರೇಷನ್, ಕನಸುಗಳು ಅಥವಾ ಸ್ಪಿರಿಚುವಲ್ ಅನುಭವಗಳಾದರೆ ಅವನ್ನು ಖಂಡಿತ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಜೊತೆ ಹಂಚ್ಕೊಳ್ಳಿ. ಈ ಒಂದು ಧ್ಯಾನದ ನಂತರ ಖಂಡಿತವಾಗ್ಲೂ ಸ್ವಲ್ಪ ನೀರನ್ನು ಕುಡಿಬೇಕಾಗುತ್ತೆ. ನಿಮ್ಮ ಇಂಟ್ಯೂಷನ್ ಕಡೆ ಹೆಚ್ಚು ಗಮನ ಕೊಡಿ, ಯಾಕಂದರೆ ನಿಮ್ಮ ಎನರ್ಜಿ ಈಗ ಹೈ ಫ್ರೀಕ್ವೆನ್ಸಿನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಆಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರಿಗೆಲ್ಲ ಈ ಒಂದು ಧ್ಯಾನದ ಅವಶ್ಯಕತೆ ಇದೆ ಅಂತ ಅನಿಸುತ್ತೋ ಅವರಿಗೆ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅದುವರೆಗೂ ಓಲ್ ಸ್ಪಿರಿಟ್ ನಿಮ್ಮ ದಾರಿಯನ್ನು ಮಾರ್ಗದರ್ಶನ ಮಾಡಲಿ. ಚಂದ್ರನ ಬೆಳಕು ನಿಮ್ಮನ್ನು ರಕ್ಷಿಸಲಿ. ಯೂನಿವರ್ಸ್ನ ದಿವ್ಯ ಶಕ್ತಿ ಸದಾ ನಿಮ್ಮ ಜೊತೆ ಇರಲಿ. ಧನ್ಯವಾದಗಳು. ಶುಭ ದಿನ.